ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹನುಮಂತಪ್ಪ ಗುರೂಜಿ. ವೀಕ್ಷಕರೇ, ಇವತ್ತಿನ ವಿಷಯ, ನೀವು ಬಹಳಷ್ಟು ಶ್ರಮಪಟ್ಟು ಯಾವುದೋ ಒಂದು ಕೆಲಸವನ್ನ ಕಂಡುಕೊಂಡಿರ್ತೀರಿ. ಆ ಕೆಲಸದಲ್ಲಿ ಮುನ್ನಡಿಬೇಕು, ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಬಹಳಷ್ಟು ಕನಸುಗಳನ್ನ, ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀರಿ. ಆದರೆ ಆ ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ, ಕೆಲವೇ ಸಮಯಗಳಲ್ಲಿ ಆ ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿರ್ತಕ್ಕಂತಹ ನಿಮ್ಮ ಬಾಸ್ ಆಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಜನರಿಂದ ಆಗಿರ್ಬೋದು, ನಿಮಗೆ ಒಂದು ರೀತಿಯಾದಂತಹ ಹಿಂಸೆ ಅನಿಸ್ತಕ್ಕಂಥದ್ದ ವಾತಾವರಣ ಸೃಷ್ಟಿ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಮನಸ್ತಾಪಗಳಾಗುತ್ತೆ. ನಿಮ್ಮ ಪಾಡಿಗೆ ನೀವು ಚೆನ್ನಾಗಿದ್ರೂ ಕೂಡ ನಿಮ್ಮನ್ನ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿಕೊಂಡು ನಿಮ್ಮನ್ನ ಕುಗ್ಗಿಸ್ಬೇಕು ಅಂತಕ್ಕಂತಹ ಒಂದು ಸಮಸ್ಯೆಗಳನ್ನ ತಗೊಂಡು ಬರ್ತಾ ಇರ್ತಾರೆ. ನೀವು ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ವೀಕ್ಷಕರೇ, ಇದಕ್ಕೆ ಒಂದು ಬಹಳ ಸರಳವಾದಂತಹ ಪರಿಹಾರ ಮಾರ್ಗವನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಪರಿಸರ ಅಂತಕ್ಕಂಥದ್ದು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರನ್ನ ಸೂಚಿಸ್ತಕ್ಕಂಥದ್ದು, ಪರಿಸರಕ್ಕೆ ಕಾರಕನಾಗಿರ್ತಕ್ಕಂಥದ್ದು ಶನಿ. ನಿಮ್ಮ ಜಾತಕದಲ್ಲಿ ಶನಿ ನೀಚನಾಗಿದ್ರೆ ಅಥವಾ ನೀಚಾಭಿಲಾಷಿ ಆಗಿದ್ರೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಕೂಡ ಅನುಭವಿಸ್ತಾ ಇರ್ತೀರಿ. ಹಾಗಾಗಿ ನಾನು ಹೇಳ್ತಕ್ಕಂತಹ ಈ ಒಂದು ಸರಳವಾದಂತಹ ಪರಿಹಾರವನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಅದರಿಂದ ಮುಕ್ತಿಯನ್ನ ಪಡಿತೀರಿ. ವೀಕ್ಷಕರೇ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 5 ಬಾಳೆಹಣ್ಣುಗಳನ್ನ ಕೊಟ್ಟು ಅದರಲ್ಲಿ 1 ಬಾಳೆಹಣ್ಣನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಅದನ್ನ ನಿಮ್ಮ ಕುಲದೇವರ ಹೆಸರಿನಲ್ಲಿ ಮತ್ತು ನಿಮ್ಮ ಇಷ್ಟ ದೇವರ ಹೆಸರಿನಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಅದನ್ನ ಒಂದು ಹಸುವಿಗೆ ನೀಡುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಹಸುವಿನ ಮಲ ಮೂತ್ರದಲ್ಲಿ ವಿಸರ್ಜನೆಯಾಗಿ ಹೋಗುತ್ತೆ. ಇದು ಕೂಡ ಬಹಳ ಶತಸಿದ್ಧವಾದಂತಹ ಸರಳವಾದಂತಹ ಪರಿಹಾರ ವೀಕ್ಷಕರೇ. ನಮಸ್ತೆ.